ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಂಟ್ಯ ಆಚಾರ ಮಾತಾಡ್ತಿರೋದು. ನಾನು ಇವತ್ತು ವೀಡಿಯೋ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ರು ಪ್ಯಾನಲ್ ಬೋರ್ಡ್ ಐತಲ್ಲ ಫ್ರೆಂಡ್ಸ್, ಇದು 3 ಪೀಸ್ನ ಒಂದು ಪ್ಯಾನಲ್ ಬೋರ್ಡ್ ಫ್ರೆಂಡ್ಸ್. ಇದರಲ್ಲಿ ಫ್ಯೂಸು ಇಲ್ಲಿ 3 ಫ್ಯೂಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಇದು ಫ್ಯೂಸ್ ಏನಕ್ಕೆ ಯೂಸ್ ಮಾಡ್ತಾರೆ ಮತ್ತು ಏನಕ್ಕೋಸ್ಕರ ಫ್ಯೂಸ್ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ 6 ಫ್ಯೂಸ್ ಹಾಕಿದ್ದೀವಿ. ಇದು 3 KV ಲೈನ್ ಫ್ರೆಂಡ್ಸ್. ಇದು ಎಲೆಕ್ಟ್ರಿಕಲ್ ಸಪ್ಲೈ. ಇದು 3 ಫ್ಯೂಸ್ ಬಂದು ನಮ್ಮ ಈ ಜನ್ರೇಟ್ರ್ ಐತಲ್ಲ ಫ್ರೆಂಡ್ಸ್, ಇದು 3 ಪೀಸ್ ಜನ್ರೇಟ್ರು. ಇದನ್ನು ಕನೆಕ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇದರಲ್ಲಿ KV ಲೈನು ಮತ್ತು ಜನ್ರೇಟ್ರ್ ಲೈನ್ ಎರಡು ಐತೆ. ಇದು 2 3 ಪೀಸೆ. ಇದು 3 3 ಫೇಸ್ದು, ಇದು 3 3 ಫೇಸ್ ಕನೆಕ್ಷನ್ ಫ್ರೆಂಡ್ಸ್. ನಾವು ಇದನ್ನು ಚೇಂಜ್ ಓವರ್ ಸ್ವಿಚ್ ಹಾಕಿ ಯೂಸ್ ಮಾಡಬೇಕು. ಅಂದರೆ ಕರೆಂಟ್ ಇರುವಾಗ KV ಲೈನು, ಕರೆಂಟ್ ಇಲ್ಲ ಅಂತಂದರೆ ಚೇಂಜ್ ಓವರ್ ಸ್ವಿಚ್ ಜನ್ರೇಟ್ರಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಈ 3 ಫ್ಯೂಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಫ್ಯೂಸ್ ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು MCB ಐತೆ. ಇದು ಫ್ಯೂಸು ಮತ್ತು MCB ಇದು ಆಫ್ ಮಾಡಿದ್ರೆ ಮುಂದಕ್ಕೆ ಕರೆಂಟ್ ಪಾಸ್ ಆಗೋಲ್ಲ. ಈ 3 ಫ್ಯೂಸಲ್ಲಿ ಒಂದು ಫ್ಯೂಸ್ ತೆಗೆದ್ರೆ ಕರೆಂಟ್ ಪಾಸ್ ಆಗೋಲ್ಲ ಫ್ರೆಂಡ್ಸ್, ಯಾವುದೇ ತೆಗೆದ್ರೂ. ಅದಕ್ಕೇನು ಅಂತಂದರೆ MCB ಪ್ರೊಟೆಕ್ಷನ್ ಅಂತಂದರೆ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ನು ಕೊಡುತ್ತೆ. ಇದು ಸೇಮ್ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಬಟ್ ಏನು ಅಂತಂದರೆ ಇದು ಫ್ಯೂಸಲ್ಲಿ ನಾವು ಮಿನಿಮಮ್ ವೈರ್ಗಿಂತ ದಪ್ಪ ವೈರ್ ಹಾಕ್ತು ಅಂತಂದರೆ ಫ್ಯೂಸ್ ವೈರು ಇದು ಓವರ್ಲೋಡ್ ಆಗಿ ಮೋಟ್ರ್ ಸುಡುತ್ತೆ ಅನ್ನೋ ಚಾನ್ಸಸ್ಗೋಸ್ಕರ ನಾವು MCBನೂ ಕೂಡ ಇನ್ಸ್ಟಾಲ್ ಮಾಡಿರ್ತೀವಿ. ಇದು ಫ್ಯೂಸ್ ಐತಲ್ಲ ಫ್ರೆಂಡ್ಸ್, ಇದು ಫ್ಯೂಸು 63 ಆಮ್ಸ್ ನೋಡಿ, 63 ಆಮ್ಸು. ಇದು ಬಂದು C32 ಆಮ್ಸು. ಇದು 32 ಆಮ್ಸ್ನ ಒಂದು MCB ಇನ್ಸ್ಟಾಲ್ ಮಾಡಿದ್ದೀವಿ. ಇದು 5 HP ಮೋಟ್ರ್ ಆಗಿರೋದ್ರಿಂದ ಫ್ರೆಂಡ್ಸ್, ಇದು 63 ಇದು 32 ಆಮ್ಸ್ MCB ಬೆಸ್ಟು. ಅದಕ್ಕಿಂತ ಜಾಸ್ತಿ 40 ಆಮ್ಸು 60 ಆಮ್ಸು ಆ ಥರ MCB ಇನ್ಸ್ಟಾಲ್ ಮಾಡ್ತು ಅಂತಂದರೆ ಓವರ್ಲೋಡ್ ಆದ್ರೂ MCB ಟ್ರಿಪ್ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಫ್ಯೂಸ್ನ ಇನ್ಸ್ಟಾಲ್ ಮಾಡಿರ್ತೀವಿ. ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಮತ್ತು ಓವರ್ಲೋಡ್ ಆದರೆ ಫ್ಯೂಸು ಬರ್ನ್ ಆಗುತ್ತೆ ಫ್ರೆಂಡ್ಸ್. ಅದೊಂದು ಬೆನಿಫಿಟ್ಟು ಫ್ಯೂಸಿಂದ ಐತೆ. ಅದರಿಂದ ಫ್ಯೂಸ್ನ ಎಲ್ಲ ಇನ್ಸ್ಟಾಲ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಇದು 3 ಫ್ಯೂಸ್ನ ನಾವು ಜನ್ರೇಟ್ರಿಗೆ ಅಂತ ಹೇಳಿದ್ನಲ್ಲ, ಇದು ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಚೇಂಜ್ ಓವರ್ ಸ್ವಿಚ್ ಹಾಕಿದ್ರೆ ನಮಗೆ ಕಾಸ್ಟ್ ಜಾಸ್ತಿ ಇರುತ್ತೆ, ಒಂದು 4,500 ಇರುತ್ತೆ. 63 ಆಮ್ಸ್ ಚೇಂಜ್ ಓವರ್ ಸ್ವಿಚ್ಚು ಬೇಡ, ಒಂದು 32 ಆಮ್ಸ್ ಹಾಕಿಸ್ತೀನಿ ಅಂತಂದರೆ ಒಂದು 3,500-4,000. ಅದರಿಂದ ನಾವು ಒಂದು 63 ಆಮ್ಸ್ 3 ಫ್ಯೂಸ್ನ ಯೂಸ್ ಮಾಡಿದ್ವಿ. ಇದು 3 ಫ್ಯೂಸು, ಇದು 3 ಫ್ಯೂಸು. ಅದು KV ಲೈನ್ಗೆ, ಇದು ಎಲೆಕ್ಟ್ರಿಕಲ್ ಸಪ್ಲೈಗೆ, ಆ ಥರ ಇದು ಜನ್ರೇಟರ್ ಸಪ್ಲೈಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಜನ್ರೇಟರ್ ಕನೆಕ್ಷನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು, 3 ಫೇಸ್ ಕನೆಕ್ಷನ್ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದುವರೆಗೂ ಯಾರು ನಮ್ಮ ಮಂಟ್ಯ 457 ಎಲೆಕ್ಟ್ರಿಕಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.